ಧರ್ಮಸ್ಥಳ ಫೈಲ್ಸ್ ಕ್ಷಣಕ್ಕೊಂದು ದಿನಕ್ಕೊಂದು ಟ್ವಿಸ್ಟ್. ತಿಮ್ಮಾರೋಡಿ ಟೀಮ್ನಿಂದ ಹೊಸ ತಂತ್ರಗಳು. ಚೆನ್ನೈನ ಹಳೆ ವಿಡಿಯೋ ಈಗ ರಿಲೀಸ್ ಆಗಿದೆ. ನಿನ್ನೆ ರಾತ್ರಿ ಮೊದಲ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಇಂದು ಬೆಳಗ್ಗೆ 2ನೇ ವಿಡಿಯೋ ರಿಲೀಸ್. ಮಧ್ಯಾಹ್ನ ಚೆನ್ನೈನ 3ನೇ ವಿಡಿಯೋನ ರಿಲೀಸ್ ಮಾಡಲಿದ್ದಾರೆ. ಟ್ವಿಸ್ಟ್ ಮಹಾ ಟ್ವಿಸ್ಟ್. ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್. ನಿನ್ನೆ ಮಧ್ಯರಾತ್ರಿಯಲ್ಲಿ ಒಂದು ವಿಡಿಯೋ, ಈಗ ಒಂದು ವಿಡಿಯೋ. ಚೆನ್ನೈಯನ್ನ ಪೂರ್ತಿ ಮುಳುಗಿಸ್ಲಿಕ್ಕೆ ಬುರ್ಡೆ ಗ್ಯಾಂಗ್ ಸ್ಕೆಚ್. ತಿಮ್ಮಾರೋಡಿ ಟೀಮ್ ನಿಂದ ಹೊಸ ತಂತ್ರ. ಚೆನ್ನೈಯನ ಹಳೆ ವಿಡಿಯೋ ಈಗ ರಿಲೀಸ್. ನಿನ್ನೆ ರಾತ್ರಿ ಮೊದಲ ವಿಡಿಯೋ ರಿಲೀಸ್ ಆಗಿತ್ತು. ಇಂದು ಬೆಳಗ್ಗೆ 2ನೇ ವಿಡಿಯೋ ರಿಲೀಸ್ ಆಗಿತ್ತು. ಇದೇನಿದು ಕಲ್ಕಿ ಪಾರ್ಟ್ 1 ಕಲ್ಕಿ ಪಾರ್ಟ್ 2ನಾ? ಕಲ್ಕಿ ಸಿನಿಮಾ ನೋಡಿದಿರಲ್ಲ, ಆ ಥರ ಪಾರ್ಟ್ 1 ಪಾರ್ಟ್ 2. ಮಧ್ಯಾಹ್ನ ಚೆನ್ನೈನ 3ನೇ ವಿಡಿಯೋ ರಿಲೀಸ್. ತಿಮ್ಮಾರೋಡಿ ಬಳಿ ಇನ್ನೆಷ್ಟಿವೆ ವಿಡಿಯೋ ಪಾರ್ಟ್ಸ್ ಕುತೂಹಲ ಮೂಡಿಸಿದೆ ತಿಮ್ಮಾರೋಡಿಯ ಟೀಮ್ ನಡೆ. ಎಸ್ ವೀಕ್ಷಕರೇ, ತಿಮ್ಮಾರೋಡಿ ಅವರ ಆ ಒಂದು ವಿಡಿಯೋ ಸಂಚಲನವನ್ನ ಮೂಡಿಸ್ತಾ ಇದೆ. ಚೆನ್ನಯ್ಯ ಹೌದು ಹುಲಿಯ ಅಂತ ಹೇಳಿ ಕುಂತ್ಕೊಂಡು ಎಲ್ಲ ಮಾತಾಡ್ಬಿಟ್ಟವ್ರೆ. ಸೊ ಆ ಒಂದು ಕಾರಣಕ್ಕೆ ಒಂದೊಂದೇ ವಿಡಿಯೋ ಇಟ್ಕೊಂಡವ್ರೆ. ಇವತ್ತು ಒಂದು ಪಾರ್ಟ್ ಕಲ್ಕಿ ಪಾರ್ಟ್ 1, ಕಲ್ಕಿ ಸಿನಿಮಾ ಪಾರ್ಟ್ 2, ಕಲ್ಕಿ ಸಿನಿಮಾ ಪಾರ್ಟ್ 3 ಅಂತ ಹೇಳಿ ಚೆನ್ನಯ್ಯನ ಕಲ್ಕಿ ಅವತಾರವನ್ನು ಒಂದೊಂದೇ ತೋರಿಸ್ತಾ ಇದ್ದ. ಚೆನ್ನಯ್ಯನ 3ನೇ ವಿಡಿಯೋದಲ್ಲಿ ಏನಿದೆ ಗೊತ್ತಾ? ಇದೇ ಧರ್ಮಸ್ಥಳ, ಅದೇ ಬಾಹುಬಲಿ ಬೆಟ್ಟ, ಹಲವು ವಿಷಯ ಬಹಿರಂಗಪಡಿಸಿದ್ದಂತ ಚೆನ್ನಯ್ಯನ 3ನೇ ವಿಡಿಯೋದಲ್ಲಿ ಏನಿದೆ? ಅದೇ ಧರ್ಮಸ್ಥಳ, ಅದೇ ಬಾಹುಬಲಿ ಬೆಟ್ಟ, ಹಲವು ವಿಷಯ ಬಹಿರಂಗಪಡಿಸಿರುವಂತಹ ಚೆನ್ನಯ್ಯ ತಿಮ್ಮಾರೋಡಿ ಮನೆಯಲ್ಲಿ ಶೂಟ್ ಮಾಡಿರುವಂತಹ ವಿಡಿಯೋ 2 ವರ್ಷದ ಹಿಂದೆಯೇ ಧರ್ಮಸ್ಥಳದಲ್ಲಿ ಚೆನ್ನಯ್ಯ ರಹಸ್ಯವಾಗಿ ತಿಮ್ಮಾರೋಡಿ ಮನೆಗೆ ಬಂದು ಹೋಗಿದ್ದಂತಹ ಚೆನ್ನಯ್ಯ. ಆ ಒಂದು ಸಂದರ್ಭದಲ್ಲೇ ತಿಮ್ಮಾರೋಡಿ ಜೊತೆ ಚೆನ್ನಯ್ಯ ಮಾತು 2023ರ ಆಗಸ್ಟ್ ತಿಂಗಳಲ್ಲಿ ಶೂಟ್ ಮಾಡಿದಂತಹ ವಿಡಿಯೋ ಇದು. ನಿನ್ನೆ ರಾತ್ರಿಯಿಂದ ಪಾರ್ಟ್ ಬೈ ಪಾರ್ಟ್ ವಿಡಿಯೋ ರಿಲೀಸ್ ಆಗ್ತಾ ಇದೆ. ಎಸ್ ವೀಕ್ಷಕರೇ, 2023ರಲ್ಲಿ ಚೆನ್ನಯ್ಯ ತಿಮ್ಮಾರೋಡಿ ಮನೆಗೆ ಎಂಟ್ರಿ ಕೊಟ್ಟವನೇ. ಇದು ಒಂದು ದಿನದ ಕತೆ ಅಲ್ಲ. 2025ರ ಸ್ಕ್ರಿಪ್ಟು ಸ್ಕ್ರೀನ್ ಪ್ಲೇ ಅಲ್ಲ, 2023ರಿಂದ ಶುರುವಾಗಿರುವಂತ. ಕಳ್ಳರು ಎಲ್ಲರೂ ಕುತ್ಕೊಂಡು ಚರ್ಚೆ ಮಾಡ್ತಾ ಇರೋದು ಎಲ್ಲಿ? ತಿಮ್ಮಾರೋಡಿ ಅವ್ರ ಮನೆಯಲ್ಲಿ. ನೀವು ಹೆಂಗೆ ಹೇಳ್ತೀರಾ ಕಳ್ಳ ಅಂತ ಕೇಳಿದ್ರೆ ಅವರು ಆರೋಪ ಮಾಡಿದ್ದಾರೆ ಸಾಕ್ಷಿಯಲ್ಲಿ. ಅವ್ರು ಹೇಳ್ತಾ ಇದ್ದಾರೆ ಸಾಕ್ಷಿ ಇಟ್ಕೊಂಡು ಮಾತಾಡ್ಲಿ, ಅವ್ರು ಕಳ್ಳ ಅಲ್ಲ ಒಳ್ಳೆಯವ್ರಂತ ನಾನು ಒಪ್ಕೊಳ್ತೀನಿ. ಸುಮ್ಮನೆ ಕತೆಗಳು ಕಾದಂಬರಿಗಳನ್ನ ಬರ್ಕೊಂಡು ತಿಮ್ಮಾರೋಡಿಗೆ ನನಗೆ ಗೊತ್ತಿದ್ದವ್ರು ಒಬ್ರು ಡೈರೆಕ್ಟರ್ ಇದ್ದಾರೆ, ಅವ್ರ ಜೊತೆಗೆ ಕಳಿಸ್ತೀನಿ ಬೇಕಾದ್ರೆ. ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇ ಈ ರೀತಿಯಾಗಿ ತಿಮ್ಮಾರೋಡಿ ಆ್ಯಂಡ್ ಗ್ಯಾಂಗ್ ಮಾಡ್ತಾ ಇದ್ರೆ ಅವ್ರ ಗ್ಯಾಂಗ್ ಒಂದ್ಸಲ ಹೋಗಿ ಅವ್ರನ್ನ ಭೇಟಿಯಾಗಿ ಚೆನ್ನಾಗಿ ಕತೆ ಬರೀತಾರೆ ಅಂತ ಗೊತ್ತಾದ್ರೆ ಡೈರೆಕ್ಟರ್ ಸಿನಿಮಾನಾದ್ರೂ ಮಾಡ್ತಾರೆ. ಅದೇ ಬೆಟ್ಟ, ಅದೇ ಬಾಹುಬಲಿ ಬೆಟ್ಟ ಪಾರ್ಟ್ ಬೈ ಪಾರ್ಟ್ ಆಗಿ ಬಿಡುಗಡೆ ಆಗ್ತಾ ಇರುವಂಥದ್ದು. ನಿನ್ನೆ ರಾತ್ರಿಯಿಂದಲೇ ಪಾರ್ಟ್ ಬೈ ಪಾರ್ಟ್ ರಿಲೀಸ್ ಆಗ್ತಾ ಇದೆ. 2023ರ ಆಗಸ್ಟ್ ತಿಂಗಳಲ್ಲಿ ಶುರುವಾಗಿರುವಂತಹ ಕತೆ ಇದು. ಸ್ಕ್ರೀನ್ ಪ್ಲೇ ಆಗಬಾರ್ದಿದ್ದು, ಪಾಪ ರಿಲೀಸ್ ಆಗಬೇಕಾದ್ರೆ ಸಿನಿಮಾ ಸ್ವಲ್ಪ ಲೇಟ್ ಆಯಿತು. 2025ಕ್ಕೆ ಸಿನಿಮಾ ರಿಲೀಸ್ ಆಯಿತು. ಸಿನಿಮಾದ ಹೆಸರೇನು? ಚೆನ್ನಯ್ಯನ ಅಸಲಿ ಸತ್ಯ, ಚೆನ್ನಯ್ಯನ ಅಸಲಿ ಮುಖ ಬಯಲ್. ದೊಡ್ಡವರ ಹೆಸರನ್ನ ಹೇಳ್ತೀರಾ, ಮೋಸವನ್ನು ಮಾಡ್ತೀರಾ ಅಂತ ಹೇಳಿ ಏನಿದೆ ಆ ವಿಡಿಯೋದಲ್ಲಿ ನೋಡ್ಕೊಂಡ್ ಫಸ್ಟ್. ಅದೇ ಮಣ್ಣುಗಾರಿ ಇಳಿಯೋದು ಅಂತ ನೋಡಿದ್ವಿ. ಅಲ್ಲಿ ಒಂದು 3 ಬಂಡೆಯಾಗಿ ಇತ್ತು. ಆ ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ. ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಲಿಲ್ಲ. ಒಂದು ಲೆವೆಲ್ಗೆ ಗುಂಡಿ 1-2 ಸ್ಟೇಷನ್ ಇದೆ ಅದರ ಪಕ್ಕನ. ಅಲ್ಲಿ ಇಲ್ಲ, ಬಾಹುಬಲಿ ಬೆಟ್ಟದಲ್ಲಿ. ಮೇಲೆ ಬಾಹುಬಲಿ ಬೆಟ್ಟ ಈಗ ಟರ್ನ್ ಒಂದು ತಿರುಗುದಿದೆ. ಬಾಹುಬಲಿ ಬೆಟ್ಟ ಟರ್ನ್ ಆ ಬಾಂಗ್ಲಕ್ಕೆ ಇಳಿಯುವ ಒಂದು ಮಣ್ಣು ರೋಡ್ ಬರ್ತದೆ. ಅಲ್ಲಿ ಒಂದು ಬದಿಯಲ್ಲಿ ಇತ್ತು ರಸ್ತೆ ಬದಿಯಲ್ಲಿ. ರಸ್ತೆ ಬದಿಗೆ ಸ್ವಲ್ಪ ಅಲ್ಲಿ 2 ಬಂಡೆಗಳು ಇದೆ, ದೊಡ್ಡ ಬಂಡೆ ಒಟ್ಟಿಗೆನೆ ಗುಡಿ ತೆಗೆದು ಅಲ್ಲಿಗೆ ಮಣ್ಣು ಮಾಡಿದೆ. 2.5 ಫೀಟ್ ಮಣ್ಣು ಮಾಡಿದೆ ನಾನು.
ಮತ್ತೆ ಇಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ, ಈ ಕೆಳಗೆ ನೇತ್ರಾವತಿ ಹತ್ರ ಕೆಳಗಡೆ ಒಂದು ಸಂಘದ ಭಟ್ರ ಹೋಟ್ಲ್ ಇದೆ. ಅಲ್ಲಿ ಒಂದು ಏನೋ ಸಿಕ್ತು, ಅದೊಂದು 14 ವರ್ಷ 12-14 ವರ್ಷ ಹುಡುಗಿ ಇರಬೇಕು, ಪೆಟ್ಟಿಕೋಟೆ ಹಾಕಿರೋದು, ಚರ್ಚಿ ಇಲ್ಲ, ಸೀರೆಯಲ್ಲಿ ಕಟ್ಟಿದ್ದಾರೆ, ಕಟ್ಟಿನ ಸೇತುವೆಯಿಂದ ಇಳಿಸಿದ್ರು ಅಂತ ಗೊತ್ತಿಲ್ಲ, ಹೇಗೆ ಅಂತ ಗೊತ್ತಿಲ್ಲ, ಸೀರೆ ಉದ್ದಕ್ಕೂ ಇದೆ. ಅದನ್ನು ಆ ಕಡೆ ಬಂದು ತೇಲ್ಕೊಂಡೇ ಇತ್ತು. ಮತ್ತೆ ಅದನ್ನು ಒಂದು ದಿವಸ ನೋಡಿ ಬಾಡಿ ಸಿಗುವ ಜಾಗದಲ್ಲಿ ಸ್ವಲ್ಪ ಈ ಕಡೆ ಅಲ್ಲೇ ಅಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ, ಈ ಕಡೆ ಸಂಘ ಕೆಳಗೆ ಸಂಘ ಇದೆ ನೋಡಿ, ದೊಡ್ಡ ಸಂಘ, ಸಣ್ಣ ಸಂಘ, ಸಣ್ಣ ಸಂಘದ ಹೊತ್ತಿಗೆ ಅಲ್ಲಿ ಒಂದು ಭಟ್ರ ಹೋಟ್ಲ್ ಇದೆ. ಅಲ್ಲಿ ಆ ಏನೋ ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಹಾಕಿದೆ. ಅಲ್ಲಿಗೆ ಪೊಲೀಸ್ ಯಾರು ಬರಲಿಲ್ಲ, ಪೊಲೀಸ್ ಇಲ್ಲ, ಯಾರಿಲ್ಲ, ಮಣ್ಣು ಮಾಡಿ ಹಾಕಿದೆ. ಮತ್ತೆ ಅಲ್ಲಿ ನಮ್ಮ ಉಜಿರೆಯಿಂದ ಹೋಗುವಾಗ ಈ ಧರ್ಮಸ್ಥಳದ ಈ ಸಂಘದ ಹತ್ರ ಟರ್ನ್ ಒಂದು ತಿರುಗ್ತೀವಲ್ಲ, ಅಲ್ಲಿ ಟ್ರಾನ್ಸ್ಫಾರ್ಮ್ ಈ ಸೈಡ್ ಅಲ್ಲಿ ಟ್ರಾನ್ಸ್ಫಾರ್ಮ್, ಅದರ ಹೊತ್ತಿಗೆ ಒಂದು 9 ಏನಗಳನ್ನು ಊಟಾಕಿದೆ ಒಂದೇ ಜಾಗದಲ್ಲಿ ಉದ್ದಕ್ಕೆ, ಆ ಸೈಡ್ ಅಲ್ಲಿ 9 ಏನಗಳು ಜಾಗ ಎಲ್ಲ ಗೊತ್ತಿದೆ. ಈಗ ಎಲ್ಲ ಗೊತ್ತಿದೆ. ನಾನೇ ಹೇಳುದು, ಈ ತನಿಖೆ ನನಗೆ ಯಾರಾದ್ರೂ ಗಣ್ಣಿದ್ದವರು ರಕ್ಷಣೆಗಿದ್ದರೆ ಒಂದೊಂದಲ್ಲ, ನಮ್ಗೆ ಕೋರ್ಟಿನಿಂದಲೇ ಆದೇಶ ಮಾಡಿಸಿ ಜಾಮೀನು ಕೊಡಿಸ್ತೇವೆ ನಾವು. ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ. ನಿಮ್ಮ ಫ್ಯಾಮಿಲಿಗೆ ಖಂಡಿತ ಏನ್ ಸುಲಭ ಅಲ್ಲ ಧರ್ಮಸ್ಥಳ ಅಂತ ಹೇಳಿದ್ರು. ಅವರು ಇನ್ನೂ ಬರುದಿಲ್ಲ, ಅವರು ಇನ್ನೂ ಅವ್ರ ಕತೆ ಮುಗೀತು. ಆದ್ರೆ ಇವ್ರದ್ದು ಎಂತ ಅಂದ್ರೆ, ಆ ಎಣಗಳನ್ನು ಮನ್ ಮಾಡ್ತೀವಲ್ಲ, ಇವರು ಒಂದು ಪುರಸಭೆಯವರ ಎಲ್ಲ ಪಂಚಾಯತಿ ಇವರು ತೆಗಿಬೇಕು, ದೇವಸ್ಥಾನ ಪಂಚನಾಮೆ ಆಗ್ಲೇಬೇಕು. ಏನದನ್ನು ದೇವಸ್ಥಾನದವರು ತೆಗಿಲಿಕ್ಕಿಲ್ಲ. ಆದ್ರೆ ನಾವು ಬಂದದ್ದು ದೇವಸ್ಥಾನ. ಪಂಚರ್ ಅಂದ್ರೆ ಏನು? ಪೊಲೀಸ್ ಪಂಚನಾಮೆ ಅಂದ್ರೆ ಏನು? ಅದೇ ಸಾಕ್ಷಿ ಆಗ್ಬೇಕಂತೆ 5 ಜನ, 5 ಜನ ಸಾಕ್ಷಿ ಆಗ್ಬೇಕಂತೆ ಪಂಚರುಗಳು. ಒಂದು ಹೆಣವನ್ನು ಉಳ್ಬೇಕಾದ್ರೆ ಪಂಚನಾಮೆ ಆಗ್ಬೇಕು ಅಂತ ಯಾಕೆ ಹೇಳುದು? ಪಂಚನಾಮೆ ಅಂದ್ರೆ ಏನು? ಎಸ್ ವೀಕ್ಷಕರೇ, ಎಷ್ಟು ಚಂದ ಮಾಡಿ ಐಡಿಯಾ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಹೋಗ್ದಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇದೇ ಚಿನ್ನಯ್ಯ ಪೊಲೀಸರ ಹತ್ರ ತಪ್ಪೊಪ್ಪಿಕೊಂಡಿದ್ದಾರೆ. ಏನು ಗೊತ್ತಾ, ನಾನು ಮೊದಲೇ ಅವರಿಗೆ ಹೇಳಿದ್ದೆ ಇದು ಪೊಲೀಸರ ಜೊತೆಗೆ ಪೊಲೀಸರ ಸಮ್ಮುಖದಲ್ಲಿ ಹುಗಿದಿರುವಂತಹ ಹೆಣ ಅಂತ ಹೇಳ್ದ. ಆದ್ರೂ ಪರವಾಗಿಲ್ಲ, ಹೋಗು ತೋರ್ಸು ಅಂತ ಅವ್ರು ಹೇಳಿದ್ರು. ಅದಕ್ಕೆ ತೋರಿಸ್ದೆ ಅಂತ ಚಿನ್ನಯ್ಯ ತಪ್ಪೊಪ್ಪಿಗೆ ಕೊಟ್ಟಿದ್ದಾನೆ. ಈಗ ರಿಲೀಸ್ ಮಾಡ್ತಾ ಇರೋದು 1 by 1 ವಿಡಿಯೋ. ಕಲ್ಕಿ ಅವತಾರ 1, ಕಲ್ಕಿ ಅವತಾರ 2 ಅಂತ ಚಿನ್ನಯ್ಯನ ಅಷ್ಟೂ ವಿಚಾರಗಳನ್ನ ತಿಮ್ಮಾರೋಡಿ 2023ಕ್ಕೆ ವಿಡಿಯೋ ಮಾಡಿಟ್ಕೊಂಡಿದ್ದ. ಖತರ್ನಾಕ್ ಬುದ್ಧಿ ಎಷ್ಟಿದೆ ಅಂತ ನೀವು ಯೋಚನೆ ಮಾಡಬೇಕು. ಇನ್ನೆಷ್ಟು ಸತ್ಯ ಅಡಗಿದೆಯೋ ಧರ್ಮಸ್ಥಳ ಫೈಲ್ಸ್ ಅಲ್ಲಿ. ವೇಟ್ ಅಂಡ್ ವಾಚ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.